ಸ್ನೇಹಿತರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ಒಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆ TST ಇರ್ಬೋದು, GPSTR ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಅಥವಾ ಗಣಕಯಂತ್ರ ಶಿಕ್ಷಕರ ನೇಮಕಾತಿಗೆ ನೀವು ಪ್ರಯತ್ನ ಮಾಡ್ತಿರ್ಬೋದು. ನೀವು ಕಂಪ್ಯೂಟರನ್ನು ಬರೀಲೇಬೇಕು. ಕಂಪ್ಯೂಟರಲ್ಲ ನಿಮಗೆ ಒಳ್ಳೆ ಅಂಕಗಳು ಬಂದರೆ ಪತ್ರಿಕೆ 1 ಪಾಸ್ ಆಗಲಿಕ್ಕೆ ಸಾಧ್ಯತೆ ಇದೆ. ಮತ್ತು 35% ಮಿನಿಮಮ್ ಸ್ಕೋರನ್ನು ನೀವು ಮಾಡಲೇಬೇಕಾಗಿರೋದ್ರಿಂದ 100ಗೆ. ಸೊ ಕಂಪ್ಯೂಟರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಒಂದು ಕ್ಲಾಸ್ಗಳನ್ನು ಮಾಡಿ ಅಂತ ಹೇಳಿದರು. ಈ ಹಿಂದೆ ಕ್ಲಾಸ್ಗಳನ್ನು ಮಾಡಿದ್ದೆ, ಬಟ್ ಈಗ ಹೊಸದಾಗಿ ನಿಮಗೆ ಹೊಸ ಸಿಲೆಬಸ್ ಏನಿದೆ ಅದರಲ್ಲಿ ಮೊದಲನೇದು ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್. ಸೊ ಕಂಪ್ಯೂಟರ್ಗೆ ಇಂಟ್ರೊಡಕ್ಷನ್ ಏನಿದೆ ಆ ಒಂದು ಫಸ್ಟ್ ಚಾಪ್ಟರು ಆ್ಯಸ್ ಪರ್ ನ್ಯೂ ಸಿಲೆಬಸ್. ನೆನ್ಪಿಟ್ಕೊಳ್ಳಿ, ನಾನೇನು ಹಳೆ ಕಂಟೆಂಟನ್ನು ತಿಳಿಸ್ಕೊಡ್ತಾ ಇಲ್ಲ. ಈ ಒಂದು ನ್ಯೂ ಸಿಲೆಬಸ್ಸನ್ನು ನಾನು ತಗೊಂಡು ನಿಮಗೆ ತರಗತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಮೌಲ್ಯ ಶಿಕ್ಷಣ ತರಗತಿಯನ್ನು ಈಗ ಆಲ್ರೆಡಿ ನೋಡ್ತಾ ಇದ್ದೀರಿ, ಅದು ಕಂಟಿನ್ಯೂ ಮಾಡ್ತೇನೆ. 6th 7th ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು 8th 9th 10thವರೆಗೂ ಅದನ್ನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಬಿ ರಿಮೆಂಬರ್, ನಾನಿಲ್ಲಿ ತಿಳಿಸ್ತಕ್ಕಂತಹ ಒಂದು ತರಗತಿಯಿಂದ ನೀವು ಔಟ್ ಆಫ್ ಎಷ್ಟು 100 ಇತ್ತು ಅಂದರೆ, ಸೊ ಯು ವಿಲ್ ಗೆಟ್ ಮೋರ್ ದೆನ್ 30% ನಾಲೆಡ್ಜ್ ನಿಮಗೆ ಸಿಗುತ್ತೆ. ಇನ್ನು 70% ನಿಮಗೆ ಬೇಕು ಅಂದರೆ ಯು ಹ್ಯಾವ್ ಟು ಗೋ ಥ್ರೂ ದ ಟೆಕ್ಸ್ಟ್ ಬುಕ್ಸ್ ಆ್ಯಂಡ್ ಅದರ್ ಸೋರ್ಸಸ್, ರೈಟ್? ಸೊ ನಾನೇನು ನಂದೇ ಇದೇ ಕ್ಲಾಸ್ ಸಾಕು ನಿಮಗೆ ಎಕ್ಸಾಮ್ಗೆ ಏನಫ್ ಅಂತ ನಾನು ಎಲ್ಲೂ ಹೇಳೋದಿಲ್ಲ. ಅದನ್ನು ನೀವು ಯಾವಾಗಲೂ ಕೂಡ ರಿಮೆಂಬರ್ ಅಂತ ಹೇಳ್ತಾ, ಸೊ ಆದರೂ ಸಾಕಷ್ಟು ಜನ ಒಳ್ಳೆ ಅಪ್ರಿಸಿಯೇಷನನ್ನು ಕೊಟ್ಟಿದ್ದೀರಿ. 30 ಆ್ಯಡ್ ಮಾಡ್ತಾ ಹೋದರೆ ಅಲ್ಲಿಗೆ ಒಂದಿನ ಏನಾಗುತ್ತೆ ಅಂದರೆ ಇಟ್ ಗೋಸ್ ಅಂದರೆ ಹನಿ ಕುಡಿದ್ರೆ ಹಳ್ಳ. ಯಾವಾಗ ಏನು ಮಾಹಿತಿ ನಮಗೆ ಹೆಲ್ಪ್ ಆಗುತ್ತೆ ಗೊತ್ತಿಲ್ಲ. ಸೊ ಕಂಟಿನ್ಯೂ ಮಾಡೋಣ. ಈಗ ನಿಮ್ಮ ಒಂದು ಸಿದ್ಧತೆ ಶಿಕ್ಷಕರ ನೇಮಕಾತಿಗೆ ಬಹಳ ಚುರುಕಾಗಿದೆ ಅಂತ ನನಗೂ ಗೊತ್ತು. ಲೆಟ್ ಅಸ್ ಕಂಟಿನ್ಯೂ. ಸಮ್ ವಾಟ್ ಈಸಿ ಕ್ವಶನ್ಸ್ ಬರ್ಬೋದು, ಸಮ್ ವಾಟ್ ಡಿಫಿಕಲ್ಟ್ ಕೂಡ ಬರ್ಬೋದು. ಯಾರಿಗೆ ಈಸಿ ಅನಿಸುತ್ತೆ ಸೊ ಅವರು ಸ್ವಲ್ಪ ನಾಲೆಡ್ಜನ್ನು ಹೊಂದಿದ್ದೀರಿ ಅಂತ ಅರ್ಥ. ಯಾರಿಗೆ ಕಷ್ಟ ಅನಿಸುತ್ತೆ ಅವರಿಗೆ ಇನ್ನಷ್ಟು ಬೇಕು ಅಂತ ಅರ್ಥ. ಸೊ ಫಸ್ಟ್ ಚಾಪ್ಟರ್ ಬಂದು ಇಂಟ್ರಡಕ್ಷನ್ ಟು ಕಂಪ್ಯೂಟರ್. ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ 30 MCQ, ಅದಾದಮೇಲೆ ಮತ್ತೆ ವೆರಿ ಡಿಫಿಕಲ್ಟ್ ಕ್ವಶನ್ಸ್ಗಳನ್ನೋದು ಕೂಡ ನಾನು ತೊಗೊಂಬಂದಿದ್ದೀನಿ. ಲೆಟ್ ಅಸ್ ಕಂಟಿನ್ಯೂ ವಿತ್ ದ ಫಸ್ಟ್ ಒನ್. ಕಂಪ್ಯೂಟರ್ ಎಂಬ ಪದವು ಯಾವುದರಿಂದ ಬಂದಿದೆ? ಸೊ ಇದು ಮುಖ್ಯ ಅಲ್ವಾ. ಕಂಪ್ಯೂಟರ್ ಅಂದರೆ ಯಾವುದರಿಂದ ಬಂದಿದೆ? ಕಂಪ್ಯೂಟ್, ಕ್ಯಾಲ್ಕುಲೇಷನ್, ಕಂಪ್ಯೂಟರೈಸ್, ಕಂಪ್ಯೂಟಿಂಗ್ ಅಂತ ಬಂದಿದೆ. ಸೊ ಕಂಪ್ಯೂಟರ್ ಅಂತಕ್ಕಂತಹ ಪದ ಇದು ಕಂಪ್ಯೂಟ್ ಅಂತಕ್ಕಂಥ ಒಂದು ಪದದಿಂದ ಬಂದಿದೆ. ದಟ್ ಮೀನ್ಸ್ ಕ್ಯಾಲ್ಕುಲೇಷನ್ ಅಂದರೆ ಲೆಕ್ಕಾಚಾರ ಅಂತಕ್ಕಂಥದ್ದು. ಕಂಪ್ಯೂಟ್ ಅಂದರೆ ಟು ಕ್ಯಾಲ್ಕುಲೇಟ್ ಅಂತ ಅರ್ಥ. ಓಕೆ, ಬಿ ರಿಮೆಂಬರ್, ಕಂಪ್ಯೂಟ್ ಇದರಿಂದ ಕಂಪ್ಯೂಟರ್ ಬಂದಿದೆ. ಇನ್ನು ಕಂಪ್ಯೂಟರ್ನ ಮುಖ್ಯ ಕಾರ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಕಂಪ್ಯೂಟರ್ನ ಮುಖ್ಯ ಕಾರ್ಯ ಏನು? ದೀಸ್ ಆರ್ ದ ಬೇಸಿಕ್ ಕ್ವಶನ್ಸ್. ಕೇವಲ ಲೆಕ್ಕಾಚಾರ, ದತ್ತಾಂಶವನ್ನು ಸ್ವೀಕರಿಸಿ ಸಂಸ್ಕರಿಸಿ ಫಲಿತಾಂಶವನ್ನು ನೀಡುವುದು, ಕೇವಲ ಸಂಗ್ರಹಣೆ, ಕೇವಲ ಮುದ್ರಣ. ಕೇವಲ ಅನ್ನೋದನ್ನು ಬಿಡಿ, ಉಳಿದಿದ್ದನ್ನು ನೋಡಿ. ದತ್ತಾಂಶವನ್ನು ಸ್ವೀಕರಿಸಿ ಸಂಸ್ಕರಿಸಿ ಫಲಿತಾಂಶವನ್ನು ಕೊಡುವಂಥದ್ದು. ನಾವೇನು ಮಾನಿಟರಿಂದ ಕೊಡುವಂಥ ದತ್ತಾಂಶವನ್ನು ಅದು CPU ತೆಗೆದುಕೊಳ್ಳುತ್ತೆ, ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಅಲ್ಲಿ ಸಂಸ್ಕರಣೆ ಆಗಿ ವಾಪಸ್ ನಮಗೆ ಔಟ್ಪುಟ್ ಬರುತ್ತೆ. ಐದರ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪ್ರಿಂಟ್ಔಟು ಅಥವಾ ಸಾಫ್ಟ್ ಕಾಪಿ, ಹೇಗಾದರೂ ಬರ್ಬೋದು. ಸೊ ನಮಗೆ ದತ್ತಾಂಶ ಸ್ವೀಕರಿಸಿ ಸಂಸ್ಕರಿಸಿ ಫಲಿತಾಂಶವನ್ನು ಕೊಡುತ್ತೆ. ಓಕೆ, ಅದನ್ನು ನಾವು ಇನ್ಪುಟ್, ಪ್ರೊಸೆಸಿಂಗ್, ಔಟ್ಪುಟ್, ಸ್ಟೋರೇಜ್ ಅಂತ ನಾವು ಹೇಳ್ತೀವಿ. ಬಿ ರಿಮೆಂಬರ್, ಇನ್ಪುಟ್, ಪ್ರೊಸೆಸಿಂಗ್, ಔಟ್ಪುಟ್ ಆ್ಯಂಡ್ ಸ್ಟೋರೇಜ್, ರೈಟ್? ನೆಕ್ಸ್ಟ್, ಕಂಪ್ಯೂಟರ್ಗೆ ನೀಡುವ ಕಚ್ಚಾ ದತ್ತಾಂಶವನ್ನು ಏನಂತ ಕರೀತಾರೆ? ಇಲ್ಲೇ ನೋಡಿ, ಈಗ ನೀವು ಇಲ್ಲಿ ಏನು ಈ ಒಂದು ಬರೆದ್ರಿ, ಇಲ್ಲೇ ಗೊತ್ತಾಗುತ್ತೆ. ಕಂಪ್ಯೂಟರ್ಗೆ ನೀಡುವ ಕಚ್ಚಾ ದತ್ತಾಂಶವನ್ನು ಏನಂತ ಕರೀತಾರೆ? ಇನ್ಪುಟ್ ಅಂತ ಕರೀತಾರೆ. ಓಕೆ, ಅರ್ಥ ಆಯ್ತಲ್ಲ? ಸೊ ಮತ್ತೆ ಅದನ್ನೇನು ಎಲಬರೇಟ್ ಮಾಡೋದು ಬೇಡ. ಇನ್ಪುಟ್, ಔಟ್ಪುಟ್, ಇನ್ಫಾರ್ಮೇಷನ್, ಇನ್ಪುಟ್, ಪ್ರೊಸೆಸಿಂಗ್ ಅಂತ ಇದೆ. ಸೊ ಇನ್ಪುಟ್ ಅಂತ ಕರಿತೀವಿ. ಕಂಪ್ಯೂಟರ್ಗೆ ನೀಡುವ ರಾ ಡಾಟಾವನ್ನು ಇನ್ಪುಟ್ ಅಂತೇಳಿ ನಾವು ಕರಿತೀವಿ. ಅದೇನೇ ಕಂಪ್ಯೂಟರ್ ಸಂಸ್ಕರಿಸಿದ ದತ್ತಾಂಶವನ್ನು ಏನಂತ ಕರೀತಾರೆ? ನೋಡಿ, ಇನ್ಪುಟ್, ಇನ್ಫಾರ್ಮೇಷನ್, ಹಾರ್ಡ್ವೇರ್, ಪ್ರೋಗ್ರಾಮ್ ಅಂತ ಕರೀತಾರೆ. ಅಲ್ಲಿ ಸಂಸ್ಕರಿಸಿದ ದತ್ತಾಂಶ ಏನಾಗುತ್ತೆ, ನಮಗೆ ಅದು ವಾಪಸ್ ಕೊಟ್ಟರೆ ಅದು ಔಟ್ಪುಟ್ ಆಗುತ್ತೆ. ಬಟ್ ಅಲ್ಲಿ ಸಂಸ್ಕರಣೆ ಮಾಡಿ ಇಟ್ಕೊಂಡಿದೆ ಅಂದಾಗ ಅದು ಇನ್ಫಾರ್ಮೇಷನ್ ಆಗಿರುತ್ತೆ. ರಾ ಡಾಟಾವನ್ನು ಕಂಪ್ಯೂಟರ್ ಸಂಸ್ಕರಿಸಿದ ನಂತರ ದೊರೆಯುವ ಅರ್ಥಪೂರ್ಣ ಫಲಿತಾಂಶವೇ ಇನ್ಫಾರ್ಮೇಷನ್. ಅದನ್ನು ನಮಗೆ ಹೊರಗಡೆ ಕೊಟ್ಟಾಗ ಅದು ಔಟ್ಪುಟ್ ಆಗುತ್ತೆ. ಓಕೆ, ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಕಂಪ್ಯೂಟರ್ನ ಭೌತಿಕ ಭಾಗಗಳನ್ನು ಏನಂತ ಕರೀತಾರೆ? ವಿ ಕ್ಯಾನ್ ಟಚ್ ದೆಮ್, ನಾವು ಅವನ್ನ ಮುಟ್ಬೋದು. ಯಾವ್ಯಾವು ಸರ್ ಅಂತಂದರೆ ಕೀಬೋರ್ಡ್, ಓಕೆ, ಮಾನಿಟರ್, ಕೀಬೋರ್ಡ್ ಆಗಿರ್ಬೋದು, ಮಾನಿಟರ್ ಆಗಿರ್ಬೋದು, CPU ಆಗಿರ್ಬೋದು, ಪ್ರಿಂಟರ್ ಆಗಿರ್ಬೋದು, ಮೌಸ್ ಆಗಿರ್ಬೋದು. ನಾವು ಯಾವೆಲ್ಲ ಬಿಡಿ ಭಾಗಗಳನ್ನು ಮುಟ್ತೀವಿ ಅವೆಲ್ಲವನ್ನು ಕೂಡ ನಾವು ಭೌತಿಕ ಭಾಗಗಳು ಅಂತ ಕರಿತೀವಿ. ಮೀನ್ಸ್
ಹಾರ್ಡ್ವೇರ್. ಏನಂತ ಕರೀತಾರೆ ಅದಕ್ಕೆ? ಹಾರ್ಡ್ವೇರ್. ಸೊ ಕೀಬೋರ್ಡ್, ಮೌಸ್, ಮಾನಿಟರ್, CPU, ಪ್ರಿಂಟರ್ ಇತ್ಯಾದಿಗಳನ್ನು ಮುಟ್ಟಬಹುದಾದ ಭಾಗಗಳನ್ನು ಅಂದರೆ ಕಂಪ್ಯೂಟರ್ನಲ್ಲಿ ಭೌತಿಕ ಭಾಗಗಳು ಅಂತ ಕರಿತೀವಿ. ಯಾವನ್ನ ಮುಟ್ಟಕ್ಕಾಗಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ, ಅವನ್ನ ನಾವು ಏನಂತ ಕರಿತೀವಿ. ಇವುಗಳಲ್ಲಿ ಹಾರ್ಡ್ವೇರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆವಾಗಲೇ ಹೇಳಿದಂತೆ ನೀವು ಹಾರ್ಡ್ವೇರನ್ನು ಗುರುತಿಸಬೇಕು. MS ವರ್ಡ್, ವಿಂಡೋಸ್, ಕೀಬೋರ್ಡ್, ಗೂಗಲ್ ಕ್ರೋಮ್ನ ಸರ್ ಐಕಾನ್ ಮುಟ್ಬೋದು, ಆದರೆ ಒಳಗಡೆ ಇನ್ಫಾರ್ಮೇಷನ್ ಅಲ್ಲ. MS ವರ್ಡ್ ಅಷ್ಟೇ, ವಿಂಡೋಸ್ ಅಷ್ಟೇ. ಸೊ ಕೀಬೋರ್ಡ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಕೀಬೋರ್ಡ್ ರೈಟ್ ಆನ್ಸರ್. ಇದೊಂದು ಇನ್ಪುಟ್ ಹಾರ್ಡ್ವೇರ್ ಡಿವೈಸ್ ಆಗಿರುತ್ತೆ. ಸೊ ಕೆಳಗಿನವುಗಳಲ್ಲಿ ಸಾಫ್ಟ್ವೇರ್ ಯಾವುದು ಅಂತ ಕೇಳಿದ್ದಾರೆ. ಸಾಫ್ಟ್ವೇರ್ ಅಂದರೆ ಹಾರ್ಡ್ವೇರಿಗೆ ವಿರುದ್ಧ, ಅದನ್ನು ನಾವು ಮುಟ್ಲಿಕ್ಕಾಗಲ್ಲ, ಬಟ್ ವಿ ಕ್ಯಾನ್ ಡೂ ಸಮ್ ಆ್ಯಕ್ಟಿವಿಟೀಸ್. ಅಂದರೆ ಪ್ರೋಗ್ರಾಮಿಂಗನ್ನು ಮಾಡಲಿಕ್ಕೆ ಅಥವಾ ನಾವು ಅದರಲ್ಲಿ ಕಂಪ್ಯೂಟರ್ನಲ್ಲಿ ಯಾವುದೇ ಒಂದು ದತ್ತಾಂಶವನ್ನು ಸಂಗ್ರಹಣೆ ಮಾಡಲಿಕ್ಕೆ ವಿವಿಧ ರೂಪದಲ್ಲಿ ನಾವು ಬಳಸ್ತೀವಿ. ಅದನ್ನು ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ನೋಡಿ, ಮೌಸನ್ನು ನಾವು ಸಾಫ್ಟ್ವೇರ್ ಅಂತ ಕರೀಲಿಕ್ಕಾಗಲ್ಲ, ಕೀಬೋರ್ಡನ್ನು ಕರೀಲಿಕ್ಕಾಗಲ್ಲ. ಸೊ ಹಾಗಾಗಿ ಸಾಫ್ಟ್ವೇರ್ ಯಾವುದು ಅಂತ ಕೇಳಿದಾರಲ್ವಾ. ಸೊ ಮಾನಿಟರ್ ಕೂಡ ಸಾಫ್ಟ್ವೇರ್ ಅಲ್ಲ, ಹಾರ್ಡ್ವೇರ್. ಬದಲಿಗೆ MS ವರ್ಡ್, ಮೈಕ್ರೋಸಾಫ್ಟ್ ವರ್ಡ್ ಅಂತ ಕರಿತೀವಿ. ಇದರಲ್ಲಿ ನಾವು ನೋಡಿ ಇಲ್ಲಿ ಟೈಪ್ ಮಾಡಿದ್ದೀವಲ್ವಾ, ಈ ಥರ ಟೈಪ್ ಮಾಡಲಿಕ್ಕೆ, ಫಾಂಟ್ ಸೈಜನ್ನು ಹೆಚ್ಚು ಮಾಡಲಿಕ್ಕೆ, ಕಡಿಮೆ ಮಾಡಲಿಕ್ಕೆ, ಮತ್ತು ವರ್ಡ್ ಪ್ರೊಸೆಸಿಂಗ್ ಅಂತ ಹೇಳ್ಬೋದು. ಟೋಟಲಿ ಹೇಳೋದಾದರೆ ವರ್ಡ್ ಪ್ರೊಸೆಸಿಂಗನ್ನು ಮಾಡಲಿಕ್ಕೆ MS ವರ್ಡನ್ನು ನಾವು ಬಳಸ್ತೀವಿ. ಸೊ ಅದು ಒಂದು ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್ ಅದು. ಹಾಗಾಗಿ ಬಿ ರಿಮೆಂಬರ್, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ಏನು, ಪ್ರೋಗ್ರಾಮಿಂಗ್ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಪ್ರೋಗ್ರಾಮಿಂಗ್ ಅಂದರೆ ನಾನು ಮತ್ತೆ ಅದನ್ನ ಹೇಳ್ಕೊಡ್ತೀನಿ. MS ವರ್ಡು ಇದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ನೆಕ್ಸ್ಟು, ಹಾರ್ಡ್ವೇರ್ ಕಾರ್ಯನಿರ್ವಹಿಸಲು ಸಹಾಯ ಮಾಡುವ ಸೂಚಕಗಳ ಸಮೂಹವನ್ನು ಏನಂತ ಕರೀತಾರೆ? ಏನಂತ ಹಾರ್ಡ್ವೇರು ಅಂದರೆ ಈಗ ನಾವು ಮೌಸು ಅಥವಾ ಮಾನಿಟರು, ಕೀಬೋರ್ಡು ಈ ಥರದ ವರ್ಕ್ ಮಾಡಲಿಕ್ಕೆ ಕೊಡುವಂಥ ಸೂಚನೆಗಳ ಸಮೂಹವನ್ನು ನಾವು ಏನಂತ ಕರಿತೀವಿ? ಸೊ ಆಪ್ಷನ್ಸಲ್ಲಿ ಡಾಟಾ, ಸಾಫ್ಟ್ವೇರ್, ಇನ್ಫಾರ್ಮೇಷನ್, ಮೆಮೊರಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಸಾಫ್ಟ್ವೇರ್. ಹಾರ್ಡ್ವೇರ್ಗಳು ಕಾರ್ಯನಿರ್ವಹಿಸಬೇಕಾದ್ರೆ ನಮಗೆ ಬೇಕಾಗಿರೋದು ಸಾಫ್ಟ್ವೇರು. ಓಕೆ, ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬ ಸೂಚನೆಗಳನ್ನು ನಮಗೆ ಸಾಫ್ಟ್ವೇರ್ಗಳು ಕೊಡ್ತವೆ. ನೆಕ್ಸ್ಟ್, ಇನ್ಪುಟ್ ಡಿವೈಸ್ ಯಾವುದು ಅಂತ, ಇದ್ರ ಬಗ್ಗೆ ನಾನು ನಿಮಗೆ ಒಂದು ಕ್ಲಿಯಾರಿಟಿ ಕೊಟ್ಬಿಡ್ತೀನಿ. ಗೊತ್ತಿರೋರಿಗಲ್ಲ, ಗೊತ್ತಿಲ್ಲದೆ ಇರೋರಿಗೆ ಅಂತ ತಿಳ್ಕೊಳ್ಳಿ. ಕಂಪ್ಯೂಟರ್ಗೆ ನಾವು ಏನೆಲ್ಲ ಇನ್ಫಾರ್ಮೇಷನನ್ನು ಕೊಡ್ತೀವಿ, ಯಾವ ಡಿವೈಸ್ಗಳಿಂದ ಕೊಡ್ತೀವಿ, ಅದು ಇನ್ಪುಟ್ ಡಿವೈಸ್ ಆಗುತ್ತೆ. ಸರ್ ಮಾನಿಟರಿಂದ ನಾವು ಕೊಡ್ತೀವಲ್ರಿ, ಮಾನಿಟರಿಂದ ಕೊಡಲ್ಲ. ಮಾನಿಟರ್ ಡಿಸ್ಪ್ಲೇ ಮಾಡುತ್ತೆ, ಟಚ್ ಸ್ಕ್ರೀನಲ್ಲಿ ಕೊಡ್ತೀವಿ. ಈಗ ATMಗಳನ್ನು ಟಚ್ ಸ್ಕ್ರೀನ್ ಅಂತ ಕರಿತೀವಿ. ಸೊ ಕನ್ಸಿಡರ್ ದಟ್ ATM ಇಸ್ ಎರಡು ಬೋತ್ ಆಗುತ್ತೆ. ಅದು ಇನ್ಪುಟ್ಟು ಆಗುತ್ತೆ, ಔಟ್ಪುಟ್ಟು ಆಗುತ್ತೆ. ಪ್ರಿಂಟರು ಔಟ್ಪುಟ್ ಮಾತ್ರ ನಮಗೆ ಕೊಡುತ್ತೆ, ಮಾಹಿತಿಯನ್ನು ಪ್ರಿಂಟ್ ಮಾಡಿ. ಸೊ ಕೀಬೋರ್ಡು ನಾವು ಮಾಹಿತಿಯನ್ನು ಕಂಪ್ಯೂಟರ್ಗೆ ಕೊಡ್ತೀವಿ. ಸೊ ಹಾಗಾಗಿ ಇದಕ್ಕೆ ಉತ್ತರ ಕೀಬೋರ್ಡೇ. ಸ್ಪೀಕರು ಔಟ್ಪುಟ್ ಆಗಿರುತ್ತೆ, ಸಮ್ಟೈಮ್ಸ್ ಅದು ಕೂಡ ಇನ್ಪುಟ್ ಆಗುತ್ತೆ. ಹೇಗೆ? ಸ್ಪೀಕರಲ್ಲಿ ನಾವು ಏನು ಮಾಡ್ತೀವಿ, ಆ್ಯಂಡ್ರಾಯ್ಡ್ ಡಿವೈಸ್ಗಳಲ್ಲಿ ಸ್ಪೀಕರನ್ನು ಪ್ರೆಸ್ ಮಾಡಿ ಒಂದೇನೋ ಮಾಹಿತಿ ಕೊಡ್ತೀವಿ. ಏನಂತ, ಫಾರ್ ಎಕ್ಸಾಂಪಲ್ ಟೈಪ್ ಮಾಡೋದಕ್ಕೆ ಮಾಹಿತಿಯನ್ನು ಕೊಡ್ತೀವಿ. ಸೊ ಅದು ಇನ್ಪುಟ್ ಆಗುತ್ತೆ. ಸೊ ಸ್ಪೀಕರ್ ಆಲ್ಸೋ ಟೇಕನ್ ಇನ್ಪುಟ್. ಸೊ ಔಟ್ಪುಟ್ ಆಗುತ್ತೆ, ಬೋತ್ ಆಗೋ ಚಾನ್ಸಸ್ ಇದೆ. ಬಟ್ ಇಲ್ಲಿ ಕೇಳಿರೋದವರು ಅಷ್ಟೊಂದು ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಂಪ್ಯೂಟರ್ಗೆ ನಾವು ಡಾಟಾವನ್ನು ಏನು ಕೊಡ್ತೀವಿ ಅದು ಇನ್ಪುಟ್ ಡಿವೈಸ್ ಆಗಿರುತ್ತೆ, ಯಾವ ಡಿವೈಸ್ ಮೂಲಕ. ಸೊ ಕೀಬೋರ್ಡ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಯಾಕಂದರೆ ಟೈಪ್ ಮಾಡಿ ನಾವಲ್ಲಿ ಮಾಹಿತಿಯನ್ನು ಕೊಡ್ತೀವಿ, ಇನ್ಸ್ಟ್ರಕ್ಷನ್ಸನ್ನು ನಾವು ಕೊಡ್ತೇವೆ ಅಂತ. ನೆಕ್ಸ್ಟ್, ಔಟ್ಪುಟ್ ಡಿವೈಸ್ ಯಾವುದು? ಆ ಕೀಬೋರ್ಡಲ್ಲಿ ನಾವು ಕೊಟ್ಟಂಥ ಮಾಹಿತಿಯನ್ನು ಸಂಸ್ಕರಣಿಸಿ ನಮಗೆ ಇನ್ಫಾರ್ಮೇಷನ್ ಆದಮೇಲೆ ಬರುವಂಥದ್ದು ಏನಾಗಿರುತ್ತೆ, ಔಟ್ಪುಟ್ ಆಗಿರುತ್ತೆ. ಅದನ್ನು ಯಾವ ಡಿವೈಸ್ ಮೂಲಕ ನಾವು ತೊಗೊಳ್ತೀವಿ? ಮೌಸು, ಕೀಬೋರ್ಡು, ಸ್ಕ್ಯಾನರ್, ಮಾನಿಟರ್ ಅಂತ ಇದೆ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಔಟ್ಪುಟ್ ಅಂದರೆ ಅಲ್ಲಿಂದ ನಮಗೆ ವಾಪಸ್ ಬರುವಂಥದ್ದು. ಸೊ ಯಾವುದ್ರ ಮೂಲಕ ನಮಗೆ ಔಟ್ಪುಟ್ ಆಗಿ ಬರುತ್ತೆ. ಮೌಸಲ್ಲಿ ನಾವು ಕೇವಲ ಇನ್ಪುಟನ್ನು ನೋಡ್ತೀವಿ, ಕೀಬೋರ್ಡ್ ಕೂಡ ಇನ್ಪುಟ್ ಆಗಿರುತ್ತೆ. ಇನ್ನು ಸ್ಕ್ಯಾನರ್ ಕೂಡ ನಾವು ಸ್ಕ್ಯಾನ್ ಮಾಡೋದು ಇನ್ಪುಟ್ಟೇ ಅದು. ಸೊ ಮಾನಿಟರ್ ಇಸ್ ದ ಔಟ್ಪುಟ್ ಡಿವೈಸ್. ಸೊ ಕ್ಲಿಯರ್ ಆಯ್ತಲ್ಲ? ಮಾನಿಟರು ಕಂಪ್ಯೂಟರ್ನ ಫಲಿತಾಂಶವನ್ನು ತನ್ನ ಪರದೆ ಮೇಲೆ ತೋರಿಸುತ್ತೆ. ಮೌಸು ಏನಾಗಾದರೆ, ಮೌಸ್ ಇಟ್ ಈಸ್ ಅನ್ ಇನ್ಪುಟ್ ಡಿವೈಸ್. ಸೊ ಅದು ಸ್ಟೋರೇಜ್ ಅಲ್ಲ, ಪ್ರೊಸೆಸಿಂಗು ಅಲ್ಲ, ಇನ್ಪುಟ್ ಡಿವೈಸ್ ಅದು. ಮೌಸ್ನ ಮೂಲಕ ಪಾಯಿಂಟರನ್ನು ಚಲಿಸೋದು, ಸೆಲೆಕ್ಷನ್ ಮಾಡೋದು, ಕ್ಲಿಕ್ ಮಾಡೋದು ಮುಂತಾದ ಇನ್ಪುಟ್ ಕಾರ್ಯಗಳನ್ನು ನಾವು ಮಾಡ್ತೀವಿ. ನೆಕ್ಸ್ಟ್, ಪ್ರಿಂಟರ್ ಯಾವ ರೀತಿಯ ಸಾಧನ? ನಿಮ್ಗೆ ಆಲ್ರೆಡಿ ಗೊತ್ತು, ಅದು ಔಟ್ಪುಟ್ ಡಿವೈಸ್. ಕಾಗದವನ್ನು ಮುದ್ರಿಸಿ, ಚಿತ್ರವನ್ನು ಮುದ್ರಿಸಿ ನಮಗೆ ಕೊಡೋದ್ರಿಂದ ಅದು ಔಟ್ಪುಟ್ ಡಿವೈಸ್ ಆಗಿರುತ್ತೆ. ಈಗ ಸ್ಕ್ಯಾನರ್ ಬಗ್ಗೆ ನಾವು ಆಲ್ರೆಡಿ ನೋಡಿದ್ವಿ, ಅದು ಕೂಡ ಇನ್ಪುಟ್
ಡಿವೈಸ್. ಚಿತ್ರಗಳನ್ನು ದಾಖಲಿಸಿ ಡಿಜಿಟಲ್ ಫಾರ್ಮ್ಗೆ ಪರಿವರ್ತಿಸಿ ಕಂಪ್ಯೂಟರ್ ಇನ್ಪುಟನ್ನು ತೆಗೆದುಕೊಳ್ಳುತ್ತೆ. ಈಗ ಆಲ್ರೆಡಿ ಅದನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟು ಈ ಕಂಪ್ಯೂಟರ್ನ ಬ್ರೈನ್ ಅಂತಲೇ ಕರೀತಕ್ಕಂತಹ CPU, ಇದರ ಪೂರ್ಣ CPU ಅಂದರೆ ಏನು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ನೆನ್ಪಿಟ್ಕೊಳ್ಳಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ಟು. ಈ ಒಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟಲ್ಲಿ ಮತ್ತೆ 2 ಯೂನಿಟ್ ಬರುತ್ತವೆ, ALU ಮತ್ತು CU ಅಂತ. CU ಅಂದರೆ ಕಂಟ್ರೋಲ್ ಯೂನಿಟು, ಅರ್ಥಮೆಟಿಕ್ ಲಾಜಿಕ್ ಯೂನಿಟು. ALU ಅಂದರೆ ಇವು ಗಣಿತದ ತಾರ್ಕಿಕ ಕೆಲಸವನ್ನು ಮಾಡುತ್ತೆ. ಇದು ಕಂಟ್ರೋಲ್ ಅಂಡ್ ಕೋಆರ್ಡಿನೇಟ್ ಆಲ್ ದ ಪ್ರೋಗ್ರಾಮ್ಸ್ ಇನ್ ದ ಕಂಪ್ಯೂಟರ್. ಕಂಟ್ರೋಲ್ ಯೂನಿಟ್ ಕಂಟ್ರೋಲನ್ನು ಮಾಡುತ್ತೆ. ಇದು ಇರೋದು CPU-ನಲ್ಲಿ. ಓಕೆ, ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ನಾವು ಅದನ್ನು ಕರಿತೀವಿ. ಸೊ ನಾನು ಆಗಲೇ ಹೇಳ್ದಂಗೆ CPU-ನ ಮುಖ್ಯ ಭಾಗಗಳು ಯಾವುವು ಅಂತ ಕೇಳಿದರೆ ಅಲ್ಲಿ ಇನ್ನೊಂದು ಅಂಶವನ್ನು ಬಿಟ್ಟಿದ್ದೆ ನಾನು. ALU, CU, ರಿಜಿಸ್ಟರ್ಸ್, ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಕಂಪ್ಯೂಟರ್ನಲ್ಲಿ ALU ಇರುತ್ತೆ, ಅದರ ಫುಲ್ ಫಾರ್ಮ್ ಕೇಳ್ತಾರೆ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಇದು ಗಣಿತದ ಕೆಲಸಗಳನ್ನು, ತಾರ್ಕಿಕ ಕೆಲಸಗಳನ್ನು ಮಾಡುತ್ತೆ, ಕ್ಯಾಲ್ಕುಲೇಷನ್ ಮಾಡುತ್ತೆ. ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ ಮಾಡುತ್ತೆ. ರಿಜಿಸ್ಟರ್ಸ್ ಪ್ರಮುಖ ಭಾಗಗಳಾಗಿವೆ. ರಿಜಿಸ್ಟರ್ಸ್ ಅಂದರೆ ಕನೆಕ್ಷನ್ ಮಾಡೋದಕ್ಕೆ, ಅಂದರೆ ಡಾಟಾವನ್ನು ಸ್ಪೀಡಾಗಿ ಕಂಪ್ಯೂಟರ್ಗೆ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಅಲ್ಲಿ ಕನ್ಫ್ಯೂಸ್ ಆಗಬೇಡಿ, ನೆಕ್ಸ್ಟ್ ನಾನು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ದಿಸ್ ಆರ್ ಆಲ್ ದ 3 ಬೇಸಿಕ್ ಟರ್ಮ್ಸ್ ಯೂಸ್ಡ್ ಇನ್ ದ CPU. ನೆಕ್ಸ್ಟ್ ALU-ನ ಪೂರ್ಣ ರೂಪ ನಾನು ಆಗಲೇ ಹೇಳಿದಾಗೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಡೋಂಟ್ ವೇಸ್ಟ್ ದ ಟೈಮ್. ಕಂಟ್ರೋಲ್ ಯೂನಿಟ್ನ ಮುಖ್ಯ ಕಾರ್ಯ ಏನು ಅಂತಂದರೆ ನಾನು ಆಗಲೇ ಹೇಳಿದೆ, ಕಂಪ್ಯೂಟರ್ನ ಕಾರ್ಯವನ್ನು ನಿರ್ವಹಿಸುವುದು. ಓಕೆ, ಕಂಟ್ರೋಲ್ ಮಾಡೋದು, ವಿವಿಧ ಕಾರ್ಯಗಳನ್ನು ನಿಯಂತ್ರಿಸಿ ಸಮನ್ವಯಗೊಳಿಸ್ತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ನೋಡಿ, ತಾತ್ಕಾಲಿಕ ಮೆಮೊರಿ. ಮೆಮೊರಿಯಲ್ಲಿ 2 ಟೈಪ್ಸ್ ಇದೆ. ಏನು? ತಾತ್ಕಾಲಿಕ ಟೆಂಪ್ರವರಿ ಮೆಮೊರಿ, ಓಕೆ, ಪರ್ಮನೆಂಟ್ ಮೆಮೊರಿ. ಸೊ ನಿಮಗೆ ಪೂರ್ತಿ ಡೀಟೇಲ್ ಹೇಳಿಲ್ಲ, ಅದಕ್ಕೆ ನಾನು ಹೇಳಿದ್ದು ಔಟ್ ಆಫ್ 100 30% ನೀವು ಇಲ್ಲಿ ಕಲಿಬೋದು. ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ನಾನೇನು ಕಲ್ತಿದ್ದೀನಿ, ನನಗೆಷ್ಟು ಬೇಕು ಪರೀಕ್ಷೆಗೆ ಅಷ್ಟಷ್ಟೇ ಕಲಿಬೇಕು ಅನ್ನೋದು ಉದ್ದೇಶ ಇತ್ತು. ಇರುವ ಸಣ್ಣ ಸಮಯದಲ್ಲಿ ಏನಾದರೂ ಈ ಪ್ರಶ್ನೆಗಳು ಬಂತು ಅಂದರೆ ಸೊ ವಿ ಆರ್ ವೆರಿ ಹ್ಯಾಪಿ. ಓಕೆ, ಎಸ್. ತಾತ್ಕಾಲಿಕ ಮೆಮೊರಿ ಯಾವುದು ಅಂತ ಕೇಳಿದರೆ ROM, RAM, ಹಾರ್ಡ್ ಡಿಸ್ಕ್ ಆ್ಯಂಡ್ CD ಮತ್ತು ಹಾರ್ಡ್ ಡಿಸ್ಕು ಇವೆಲ್ಲ ಸೆಕೆಂಡರಿ ಸ್ಟೋರೇಜ್ ಡಿವೈಸ್, ಪರ್ಮನೆಂಟ್ಲಿ ಸ್ಟೋರೇಜ್ ಡಿವೈಸ್ಗಳು. ಮತ್ತು ROM ಕೂಡ ಸೆಕೆಂಡರಿ ಸ್ಟೋರೇಜ್ ಡಿವೈಸ್. ಬಟ್ RAM ಇದೆಯಲ್ಲ, ಅದು ಪ್ರೈಮರಿ ಸ್ಟೋರೇಜ್. ಇದು ವಾಲಟೈಲ್ ಸ್ಟೋರೇಜ್ ಅಂತ ಕರೀತಾರೆ. ಇದು ತಾತ್ಕಾಲಿಕ ಮೆಮೊರಿ. ಸರ್ ಹೆಂಗೆ ನೆನ್ಪಿಟ್ಕೊಳ್ಳೋದು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ A ಅಂತ ಬಂದಿದೆಯಲ್ಲ, ROM-ಅಲ್ಲಿ ರೀಡ್ ಓನ್ಲಿ ಮೆಮೊರಿ. ಇದು ಆಕ್ಸೆಸ್ ಮೆಮೊರಿ. ಆಕ್ಸೆಸ್ ಮಾಡೋಕ್ಕಷ್ಟೇ ಸಾಧ್ಯ. ಅದು ಕಂಪ್ಯೂಟರ್ಗೆ ಆಫ್ ಆದ ತಕ್ಷಣ, ಕರೆಂಟ್ ಹೋಗಿದ ತಕ್ಷಣ ಅಥವಾ ಮೊಬೈಲ್ ಸ್ವಿಚ್ ಆಫ್ ಆಗಿದ ತಕ್ಷಣ ಹೋಗ್ಬಿಡುತ್ತಲ್ವ ಡಾಟಾ, ಅದು ತಾತ್ಕಾಲಿಕ ಮೆಮೊರಿ ಅಂತ ನಾವು ಹೇಳ್ತೀವಿ. RAM, ವಾಲಟೈಲ್ ಮೆಮೊರಿ. ರಿಮೆಂಬರ್ ದಟ್. ವಾಲಟೈಲ್ ಅಂದ್ರೇನು? ವಿದ್ಯುತ್ ಸಂಪರ್ಕ ಕಡಿತ ಹೋದಾಗ ರ್ಯಾಮ್ನಲ್ಲಿರುವ ಡಾಟಾ ಹಳಸಿ ಹೋಗುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ಯಾಕಂದರೆ ಸಾಕಷ್ಟು ಬಾರಿ ರಿಪೀಟ್ ಆಗುತ್ತೆ ಕ್ವಶನ್ ಅದು. ಹಾಗಾದ್ರೆ ರ್ಯಾಮ್ ಅಂದ್ರೇನು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಆಪ್ಷನ್ A ಸರಿಯಾದ ಉತ್ತರ ಆಗುತ್ತೆ. ROM ಅಂದರೆ ರೀಡ್ ಓನ್ಲಿ ಮೆಮೊರಿ. ಓಕೆ, ರೀಡ್ ಓನ್ಲಿ ಮೆಮೊರಿ. ಶಾಶ್ವತ ಸ್ವರೂಪದ ಇನ್ಸ್ಟ್ರಕ್ಷನ್ಸ್ ಅಥವಾ ಡಾಟಾವನ್ನು ಅದು ಸಂಗ್ರಹಿಸಿಟ್ಕೊಳ್ಳುತ್ತೆ. ವಾಲಟೈಲ್ ಮೆಮೊರಿ ಯಾವುದು? ಈಗಿನ ಹೇಳಿದೆ, A ಇದ್ದರೆ ಅದೇ ಅಂತ. ಸೊ RAM ಇಸ್ ದ ವಾಲಟೈಲ್ ಮೆಮೊರಿ. ವೈ? ಬಿಕಾಸ್ ವಾಲಟೈಲ್ ಮೆಮೊರಿ ಅಂದರೆ ವಿದ್ಯುತ್ ಹೋದಾಗ ಡಾಟಾ ಕಳೆದುಕೊಂಡು ಹೋಗುತ್ತೆ. ಇನ್ನು ನಾನ್ ವಾಲಟೈಲ್ ಮೆಮೊರಿ ಯಾವುದು ಅಂತ ಕೇಳಿದರೆ, ಸೊ ನಾನ್ ವಾಲಟೈಲ್ ಮೆಮೊರಿ ಅಂದರೆ RAM ವಾಲಟೈಲು, ಇದು ಬರಲ್ಲ. ಸೊ ನಾನ್ ವಾಲಟೈಲ್ ಅಂದರೆ ಇದು ತನ್ನ ಒಂದು ಸೇವ್ ಮಾಡಿ ಇಟ್ಕೊಳ್ಳುತ್ತೆ ಅಂತಕ್ಕಂಥದ್ದು. ಯಾವುದ್ರಲ್ಲಿ ಬರುತ್ತಪ್ಪ ಅಂತಂದರೆ ROM-ಅಲ್ಲಿ, ROM ಅಂತ ಕರಿತೀವಿ. ಸೊ ದಟ್ ಈಸ್ ನಾನ್ ವಾಲಟೈಲ್ ಮೆಮೊರಿ. ಅಂದರೆ ವಿದ್ಯುತ್ ಇಲ್ಲದಿದ್ರೂ ಕೂಡ ರೀಡ್ ಓನ್ಲಿ ಮೆಮೊರಿ. ಮತ್ತು ಸ್ವಿಚ್ ಆನ್ ಆದಾಗ ಕಂಪ್ಯೂಟ್ರು ಅದು ನಮಗೆ ಮಾಹಿತಿ ಕಾಣುತ್ತೆ. ಆದರೆ ಇಲ್ಲಿರುವಂಥ ರಿಜಿಸ್ಟರ್ಗಳು, ಕ್ಯಾಚ್ಗಳು ಇವೆಲ್ಲವೂ ಕೂಡ ನಾನ್ ವಾಲಟೈಲ್ ಮೆಮೊರಿಗೆ ಬರೋದಿಲ್ಲ. ಅವು ಕೂಡ ಟೆಂಪ್ರವರಿ. ಕಂಪ್ಯೂಟರ್ನ ಶಾಶ್ವತ ಸಂಗ್ರಹಣೆ ಸಾಮಾನ್ಯವಾಗಿ ಬಳಸುವುದು ಏನನ್ನು ಬಳಸ್ತಾರೆ? ಸೊ ಪರ್ಮನೆಂಟ್ಲಿ ಸ್ಟೋರೇಜ್ಗೆ ನಾವು ಏನನ್ನು ಬಳಸ್ತೀವಿ ಅಂದರೆ ಹಾರ್ಡ್ ಡಿಸ್ಕ್ ಅಥವಾ SSD ಅಂತ ಕರಿತೀವಿ. SSD ಅಂದರೆ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್. ಓಕೆ, ಸೆಕೆಂಡರಿ ಸ್ಟೋರೇಜ್ ಡಿವೈಸ್ಗಳನ್ನು ನಾವು ಬಳಸ್ತೀವಿ ಸಾಮಾನ್ಯವಾಗಿ. ಹಾರ್ಡ್ ಡಿಸ್ಕು ಮತ್ತು SSDಗಳನ್ನು ಬಳಸ್ತೀವಿ. ಓಕೆ, ಹಾಗಾದರೆ ಸರ್ ನಾವು ರ್ಯಾಮನ್ನು ಬಳಸೋದಿಲ್ಲೇನ್ರಿ?
ಮತ್ತು ನೀವು ರಿಜಿಸ್ಟರ್ಗಳನ್ನು ಬಳಸೋದಿಲ್ಲೇನ್ರಿ, ಕೆಚೆಯನ್ನು ಬಳಸೋದಿಲ್ಲೇನ್ರಿ, ಅವುಗಳ ಬಗ್ಗೆ ನಿಮಗೆ ಮುಂದೆ ಬರುತ್ತೆ, ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ಇವುಗಳಲ್ಲಿ ಸ್ಟೋರೇಜ್ ಡಿವೈಸ್ ಯಾವುದು, ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಇಲ್ಲಿ ನೋಡಿ, ಕೀಬೋರ್ಡಲ್ಲಿ ಏನಾದ್ರು ಸ್ಟೋರ್ ಮಾಡ್ಕೊಳ್ಳೋಕ್ಕಾಗುತ್ತಾ, ಮೌಸಲ್ಲಿ ಆಗುತ್ತಾ, ಮಾನಿಟರಲ್ಲಿ ಆಗುತ್ತಾ, ಇಲ್ಲ. ಯಾವುದರಲ್ಲಿ? ಎಸ್, ಹಾರ್ಡ್ ಡಿಸ್ಕ್ ಇಸ್ ದ ಕರೆಕ್ಟ್ ಆನ್ಸರ್. ಉಳಿದವೆಲ್ಲ ಬರುವುದಿಲ್ಲ. SSD ಈಗಿನ ನಾವು ನೋಡಿದ್ವಿ, ಪೂರ್ಣ ರೂಪ ಯಾವುದು ಅಂತ, ಯಾವುದು ಹೇಳಿ ನೋಡೋಣ. SSD ಅಲ್ಲಿ ನೋಡಿದ್ದು ಬೇರೆ, ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂತ ನೋಡಿದರೆ ಅದು ಬೇರೆ, ಬಟ್ ಇದು ಬೇರೆ. SSDಯ ಪೂರ್ಣ ರೂಪ SSD ಅಂತಂದರೆ ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ ನಾವು ಕರಿತೀವಿ. ಇದು ಮೂವಿಂಗ್ ಪಾರ್ಟ್ಸ್ ಇರೋದಿಲ್ಲ. ಇದು ಸಾಮಾನ್ಯವಾಗಿ ಹಾರ್ಡ್ ಡಿಸ್ಕ್ಗಿಂತ ವೇಗವಾಗಿ ಕೆಲಸವನ್ನು ಮಾಡುತ್ತೆ. ಇದು ಮೂವಿಂಗ್ ಪಾರ್ಟ್ ಆಗಿರೋದಿಲ್ಲ, SSD ಕಾರ್ಡ್ ಅಂತ ಹೇಳ್ತಾರೆ. ಬಟ್ ಇದು ಏನಾಗುತ್ತಪ್ಪ ಅಂದರೆ ಹಾರ್ಡ್ ಡಿಸ್ಕ್ ಥರನೇ ಇದು ಕೂಡ ಕೆಲಸ ಮಾಡುತ್ತೆ. ನೆಕ್ಸ್ಟ್, ಕಂಪ್ಯೂಟರಲ್ಲಿ ಅತ್ಯಂತ ವೇಗವಾದ ಮೆಮೊರಿಗಳಲ್ಲಿ ಯಾವುದು ಒಂದು? ವೇಗವಾದ ಮೆಮೊರಿ ಅಂತ ಕೇಳಿದಾರಲ್ವಾ, ನೋಡಿ, ಹಾರ್ಡ್ ಡಿಸ್ಕು, ರಿಜಿಸ್ಟರು, CD, ಪೆನ್ ಡ್ರೈವ್, ಇದರಲ್ಲಿ ಯಾವುದು? ಎಲ್ಲವೂ ಮೆಮೊರಿನೇ, ಬಟ್ ಯಾವುದು ವೇಗವಾಗಿರುತ್ತೆ ಅಂತ ನೋಡೋದಾದರೆ ರಿಜಿಸ್ಟರ್. ಓಕೆ, ಸೊ ಈ ಒಂದು ರಿಜಿಸ್ಟರ್ ಅಂತಕ್ಕಂಥದ್ದು CPU ರಿಜಿಸ್ಟರ್ಸ್ ಅತ್ಯಂತ ವೇಗದ ಸ್ಟೋರೇಜ್ ಲೊಕೇಶನ್. ನೀವು CPU ಅಂತ ನೋಡಿದಾಗ ನಾನು ಆಗಲೇ ನಿಮ್ಗೆ ಹೇಳ್ದಂಗೆ ನೆನ್ಪಿಟ್ಕೊಳ್ಳಿ, ALU ಹೇಳ್ಕೊಟ್ಟಿದ್ದೆ, ಕಂಟ್ರೋಲ್ ಯೂನಿಟ್ಟು ಜೊತೆಗೆ ಈ ಒಂದು ರಿಜಿಸ್ಟರ್ ಇರುತ್ತೆ ಅಂತ. ರಿಜಿಸ್ಟರ್ ಅಂದರೆ ಇದೊಂದು ಸ್ಟೋರೇಜ್ ಲೊಕೇಶನ್ಗಳನ್ನು ತೋರಿಸುವಂಥ ಜಾಗ. ಇದು ಅಂದರೆ CPU ಇರುವಂಥ ಒಂದು ಸಾಧನ. ಅತ್ಯಂತ ವೇಗವಾಗಿ ಏನು ಮಾಡುತ್ತೆ ಅಂದರೆ ಕಂಪ್ಯೂಟರ್ಗೆ ಮೆಮೊರಿಗಳಲ್ಲಿ ಕೊಡುತ್ತೆ, ಅಂದರೆ ಫಾಸ್ಟಾಗಿ ಪ್ರೊಸೆಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಪೆನ್ ಡ್ರೈವ್ ಯಾವ ರೀತಿ ಸಾಧನ? ಅದೊಂದು ಸ್ಟೋರೇಜು ಅಲ್ವಾ. ಅಂದರೆ ನಾವು ಪೆನ್ ಡ್ರೈವ್ನಲ್ಲಿ ಫೋಟೋಸು, ಮಾಹಿತಿಗಳನ್ನು ನಾವು ಸೇವ್ ಮಾಡಿ ಫೈಲ್ಸ್ಗಳು ಇಟ್ಕೊಂಡಿರ್ತೀವಿ. ಇನ್ನು 1 ಬೈಟ್, ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ನೋಡಿ. 1 ಬೈಟ್ಗೆ ಎಷ್ಟು ಬಿಟ್ಗಳಿರ್ತವೆ? ಎಷ್ಟಿರ್ತವೆ? ಬಿ ರಿಮೆಂಬರ್ ದಿಸ್, ವೆರಿ ಇಂಪಾರ್ಟೆಂಟ್. ಮೆಮೊರಿಗೆ 1 ಬೈಟ್ಗೆ 8 ಬಿಟ್ಗಳು ಇರ್ತವೆ. ಅಂದರೆ ಕಂಪ್ಯೂಟರ್ ಲಿಟ್ರಸಿಯಲ್ಲಿ ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿ ಬರುತ್ತೆ ಅಂತ ನೆನಪು ಮಾಡ್ಕೋಬೇಕು. 1 ಬೈಟ್ ಇಸ್ ಈಕ್ವಲ್ ಟು 8 ಬಿಟ್ಸ್ಗಳು ಅಂತ. ಕೆಳಗಿನವುಗಳಲ್ಲಿ ಅತ್ಯಂತ ಚಿಕ್ಕ ಡಾಟಾ ಯೂನಿಟ್ ಯಾವುದು? ಇದರಲ್ಲಿ ಚಿಕ್ಕದು ಯಾವುದು? ಡಾಟಾ ಯೂನಿಟ್ ಅಂತ ನಾವು ಕರಿಬೇಕಾದ್ರೆ ಈಗ KB, MB, GB ಎಲ್ಲ ಕರಿತಿರ್ತೀರಲ್ಲ, ಅದರಲ್ಲಿ ಚಿಕ್ಕದು ಯಾವುದು? ಸೊ ಯಾವುದಪ್ಪ ಅಂತಂದರೆ ಎಸ್, ಅದು ಇವಾಗಿನ ನೋಡಿದ್ವಲ್ಲ ಬಿಟ್, 8 ಬಿಟ್ ಅಂದ್ವಲ್ಲ ಅದು. ಬಿಟ್ ಅಂತಂದರೆ ಅದರ ಅರ್ಥ ಬೈನರಿ ಡಿಜಿಟ್ ಅಂತ ಅರ್ಥ. ಸೊ ಬೈನರಿ ಡಿಜಿಟ್ ಯಾವ ಬರ್ತವೆ? ಅದು 0 ಅಥವಾ 1 ಆಗಿರುತ್ತೆ. ಸೊ ನೆಕ್ಸ್ಟ್, 1 KB ಅಂದರೆ ಎಷ್ಟು ಬೈಟ್ಸ್ಗಳಿರುತ್ತೆ? ಈಗ ನೋಡಿ, ಇದು ತುಂಬ ಇಂಪಾರ್ಟೆಂಟು. 1 KB ಅಂತ ಹೇಳಿದರೆ 1024 ಬೈಟ್ಗಳಿರುತ್ತೆ. 1 KBಗೆ 1024 ಬೈಟ್ಗಳಿರುತ್ತೆ. ಓಕೆ, ಬಿ ರಿಮೆಂಬರ್, ಇವೆಲ್ಲವೂ ನಿಮಗೆ ಪರೀಕ್ಷೆಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ರೈಟ್. ನೆಕ್ಸ್ಟ್, KB ಆದಮೇಲೆ ಯಾವ್ದು ಬರುತ್ತೆ? ಸೊ KBಗಿಂತ MB. ನೆಕ್ಸ್ಟ್ 1024 KBಗೆ ನಾವು ಏನಂತ ಕರಿತೀವಿ? ಇದನ್ನು ನಾವು MB ಅಂತ ಕರಿತೀವಿ. ಸೊ MB ಆದಮೇಲೆ ಯಾವ್ದು ಬರುತ್ತೆ? GB ಆದಮೇಲೆ ಯಾವ್ದು ಬರುತ್ತೆ? TB, ಟೆರಾಬೈಟ್. ಈ ರೀತಿ ನೀವು ಅಭ್ಯಾಸ ಮಾಡಬೇಕು. ಸೊ ಒಂದು ಸರಿ ನೀವು ಸಿಸ್ಟಮ್ನಲ್ಲಿ ಅಂದರೆ ಇದ್ರ ಬಗ್ಗೆ ಕರೆಕ್ಟ್ ಸ್ಟೋರೇಜ್ ಐಡಿಯಾ ಸಿಕ್ತು ಅಂತಂದರೆ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಗೋ ಟು ದ ನೆಕ್ಸ್ಟ್ ಕ್ವಶನ್. ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪರೇಟಿಂಗ್ ಸಿಸ್ಟಮ್ಗಳ ಬಗ್ಗೆ ನಾನು ಇವಾಗ ಹೇಳ್ತಾ ಇದ್ದೀನಿ ಮಾಹಿತಿ. ವಿಂಡೋಸ್, MS ವರ್ಡ್, MS ಎಕ್ಸೆಲ್, ಪೇಂಟ್ ಅಂತ ಇದೆ. ಇದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಯಾವುದು? ಸೊ ನೋಡಿ, ಈ ವರ್ಡು, ಎಕ್ಸೆಲ್ಲು, ಪೇಂಟು ಇವೆಲ್ಲ ಪ್ರೋಗ್ರಾಮ್ ಸಾಫ್ಟ್ವೇರ್ಗಳು. ನಾನು ಆಗಲಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರೋಗ್ರಾಮ್ ಸಾಫ್ಟ್ವೇರ್ಗಳು. ಬಟ್ ವಿಂಡೋಸ್ ಇದೆಯಲ್ಲ, ಇದು ಆಪರೇಟಿಂಗ್ ಸಿಸ್ಟಮ್. ಓಕೆ, ಸೊ ಆಪರೇಟಿಂಗ್ ಸಿಸ್ಟಮ್ ಅಂತಂದರೆ ಏನು? ಹಾರ್ಡ್ವೇರು ಮತ್ತು ಸಾಫ್ಟ್ವೇರ್ ನಡುವೆ ಇಂಟರ್ಫರೆನ್ಸ್ ಆಗಿ ಕೆಲಸ ಮಾಡುವಂಥದ್ದು. ಇದನ್ನು ವಿಂಡೋಸ್ ಅಂತ ಕರೀತಾರೆ. ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ನೀವು. ಆಪರೇಟಿಂಗ್ ಸಿಸ್ಟಮ್ ಯಾವುದಲ್ಲ ಅಂತ ಕೇಳಿದ್ದಾರೆ. ಇದು ಕೂಡ ಈ ಪ್ರಶ್ನೆ ಲಾಸ್ಟ್ ಕಳೆದ ಒಂದು GPSTR ಎಕ್ಸಾಮ್ನಲ್ಲಿ ಬಂದಿತ್ತು, ನಾವು ಓದ್ಬೇಕಾದ್ರೆ. ನೀವು ಅಬ್ಸರ್ವ್ ಮಾಡಿದಿರೋ ಇಲ್ಲೋ? ಸೊ ಆಪರೇಟಿಂಗ್ ಸಿಸ್ಟಮ್ ಅಲ್ಲದ್ದು ಅಂತ ವಿಂಡೋಸು, ಲಿನೆಕ್ಸ್, ಆಂಡ್ರಾಯ್ಡ್, MS ಎಕ್ಸೆಲ್. ಸೊ MS ಎಕ್ಸೆಲ್ ಒಂದು ಪ್ರೋಗ್ರಾಮಿಂಗ್ ಸಾಫ್ಟ್ವೇರು, ಹಾಗಾಗಿ ವಿಂಡೋಸ್, ಲಿನೆಕ್ಸ್, ಆಂಡ್ರಾಯ್ಡ್ ಇವೆಲ್ಲವೂ ಕೂಡ ಆಪರೇಟಿಂಗ್ ಸಿಸ್ಟಮ್ ಆಗಿರ್ತವೆ. MS ಎಕ್ಸೆಲ್ ಇದು ಒಂದು ಪ್ರೋಗ್ರಾಮ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ, ಉಳಿದವೆಲ್ಲವೂ ಕೂಡ ಆಪರೇಟಿಂಗ್ ಸಿಸ್ಟಮ್ ಆಗಿದ್ದಾವೆ. ಲಿನೆಕ್ಸ್ ಒಂದು ಏನದು? ಈಗಿನ ನೋಡಿದ್ವಲ್ಲ, ಆಪರೇಟಿಂಗ್ ಸಿಸ್ಟಮ್. ಓಕೆ, ಆಂಡ್ರಾಯ್ಡ್ ಯಾವ ರೀತಿಯ ಸಾಫ್ಟ್ವೇರ್ ಆಗಿದೆ? ಅದು ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ.
ಆ್ಯಂಡ್ರಾಯ್ಡ್ ಮೊಬೈಲ್ನ ಒಂದು ಅಪ್ಲಿಕೇಶನ್ನು, ಮೊಬೈಲ್ನಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಆಗಿದೆ. ಓಕೆನಾ. ಓಪನ್ ಸೋರ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಯಾವುದು ಅಂತ ಕೇಳಿದ್ದಾರೆ. ಓಪನ್ ಸೋರ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಯಾವುದಪ್ಪ ಅಂತಂದರೆ ಲಿನೆಕ್ಸ್, ವಿಂಡೋಸ್, MS DOS ಮಾತ್ರ. ಸರಿಯಾದ ಉತ್ತರ ಲಿನೆಕ್ಸ್ನ ನಾವು ಓಪನ್ ಸೋರ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಇದೊಂದು ಪ್ರಸಿದ್ಧ, ವೆರಿ ಫೇಮಸ್. ಲಿನೆಕ್ಸ್ ಅಂತಕ್ಕಂಥದ್ದು ಓಪನ್ ಸೋರ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ವಿಂಡೋಸನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಯಾರು ವಿಂಡೋಸ್ನ ಅಭಿವೃದ್ಧಿಪಡಿಸಿದ್ಯಾರು? ಗೂಗಲ್, ಆ್ಯಪಲ್, ಮೈಕ್ರೋಸಾಫ್ಟ್, IBM. ಸೊ ಯಾರಪ್ಪ ಅಂದರೆ ನಮ್ಮ ಗೂಗಲ್ನವರು. ವಿಂಡೋಸನ್ನು ಕೊಟ್ಟಿರೋರು ಮೈಕ್ರೋಸಾಫ್ಟ್ ಅವರು. ವಿಂಡೋಸ್ ಅಂದರೆ ಮೈಕ್ರೋಸಾಫ್ಟ್. MS ವರ್ಡು, MS ಎಕ್ಸೆಲ್ಲು ಹೇಳ್ತೀವಲ್ವಾ, ಎಸ್. ಹಾಗಾಗಿ ಮೈಕ್ರೋಸಾಫ್ಟ್ ಅಂತಕ್ಕಂಥದ್ದು ಗೂಗಲ್ ಅವರಲ್ಲ, ಮೈಕ್ರೋಸಾಫ್ಟ್ ಅವರು. ಬಟ್ ಈಗ ಬರೋ ಪ್ರಶ್ನೆಗೆ ನಿಮಗೆ ಗೂಗಲ್ ನೋಡಿ. ಆ್ಯಂಡ್ರಾಯ್ಡನ್ನು ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂದರೆ ಅದು ಗೂಗಲ್ನವರು. ವಿಂಡೋಸ್ ಅಭಿವೃದ್ಧಿಪಡಿಸಿದ್ದು ಯಾರಪ್ಪ ಅಂದರೆ ಮೈಕ್ರೋಸಾಫ್ಟ್ ಅವರು. ಇದು ನೆನ್ಪಿಟ್ಕೊಳ್ಳಿ. ಗೂಗಲ್ಲು ಆ್ಯಂಡ್ರಾಯ್ಡು, ಮೈಕ್ರೋಸಾಫ್ಟು ವಿಂಡೋಸ್. ಕರೆಕ್ಟ್ ಅಲ್ಲ? ಮೈಕ್ರೋಸಾಫ್ಟ್ಗೆ ವಿಂಡೋಸ್ ನೆನ್ಪಿಟ್ಕೊಳ್ಳಿ, ಗೂಗಲ್ಲು ಆ್ಯಂಡ್ರಾಯ್ಡ್ ಫೋನ್. ನಿಮ್ಮ ಕೈಯಲ್ಲಿರೋದು ಗೂಗಲ್ಲೇ, ಅಂದರೆ ಆ್ಯಂಡ್ರಾಯ್ಡ್ ಅಂತ ಅರ್ಥ. ಸೊ ಆ್ಯಂಡ್ರಾಯ್ಡನ್ನು ಗೂಗಲ್ ಅವರು ಅಭಿವೃದ್ಧಿಪಡಿಸಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅಭಿವೃದ್ಧಿಪಡಿಸಿದಷ್ಟೇ ಅಲ್ಲ, ಅದನ್ನು ಮೇಂಟೈನ್ ಕೂಡ ಅವರೇ ಮಾಡ್ತಿದ್ದಾರೆ. iOS ಯಾವ ಕಂಪನಿಯ ಆಪ್ರೇಟಿಂಗ್ ಸಿಸ್ಟಮ್? ಈ iOS ಅನ್ನೋದು ಯಾರ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಅಪ್ಪ ಅಂತಂದರೆ ಇದು ಒಂದು ಆ್ಯಪಲ್ನ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಆಗಿದೆ. ಎಸ್, iOS ಅಂತಕ್ಕಂಥ ಒಂದು ಆಪ್ರೇಟಿಂಗ್ ಸಿಸ್ಟಮ್ಮು, iOS ಅನ್ನೋದು ಆಪ್ರೇಟಿಂಗ್ ಸಿಸ್ಟಮ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಜೊತೆಗೆ ಅದು ಆ್ಯಪಲ್ ಕಂಪನಿಯಿಂದ ಬಂದಿದೆ ಅನ್ನೋದು ಕೂಡ ಗೊತ್ತಿರಬೇಕು. ಕಂಪ್ಯೂಟರ್ನ ಸಾಮರ್ಥ್ಯದ ಆಧಾರದ ಮೇಲೆ ಅವುಗಳನ್ನು ವಿಂಗಡಿಸುವಾಗ ಕೆಳಗಿನವುಗಳಲ್ಲಿ ಯಾವುದು ಸೇರಿದೆ ಅಂತ ಕೊಟ್ಟಿದ್ದಾರೆ. ಸೊ ಸೂಪರ್ ಕಂಪ್ಯೂಟರ್, ಮೈನ್ ಫ್ರೇಮ್, ಮಿನಿ ಎಲ್ಲವೂ ಸೇರಿದವಲ್ವಾ. ಇವೆಲ್ಲವೂ ಕೂಡ ಕಂಪ್ಯೂಟರ್ನ ಸಾಮರ್ಥ್ಯದ ಒಂದೊಂದು ಕೆಪಾಸಿಟಿ ಮೇಲೆ ಅವುಗಳ ವರ್ಕ್ ನಿರ್ಧಾರ ಆಗುತ್ತೆ. ಅತ್ಯಂತ ಶಕ್ತಿಶಾಲಿ ಕಂಪ್ಯೂಟರ್ನ ವರ್ಗ ಯಾವುದಪ್ಪ ಅಂತಂದರೆ ಸೂಪರ್ ಕಂಪ್ಯೂಟರ್ಗಳು. ಎಲ್ಲಿ ಬಳಸ್ತಾರೆ ಸರ್ ಅದನ್ನು ಅಂದರೆ ಈ ಸೂಪರ್ ಕಂಪ್ಯೂಟರ್ಗಳನ್ನು ಹೆಚ್ಚಿನ ಪ್ರೊಸೆಸ್ ಸ್ಪೀಡ್ ಬೇಕಾಗಿದ್ದು ಹವಾಮಾನ ಮುನ್ಸೂಚನೆ, ವೈಜ್ಞಾನಿಕ ಸಂಶೋಧನೆ, ಈಗ ಬಾಹ್ಯಾಕಾಶ ಸಂಶೋಧನೆ ಅಂಥ ಕೆಲಸಗಳಿಗೆ ಬಳಸ್ತಾರಲ್ವ, ಅಲ್ಲಿ ಆ ಒಂದು ಕಂಪ್ಯೂಟರ್ಗಳು ಬೇಕು. ಇನ್ನು PC ಪರ್ಸನಲ್ ಕಂಪ್ಯೂಟರ್ ಸಾಮಾನ್ಯವಾಗಿ ಯಾವ ವರ್ಗಕ್ಕೆ ಸೇರುತ್ತೆ ಅಂತಂದರೆ ಮೈಕ್ರೋ ಕಂಪ್ಯೂಟರ್ನ ವಿಭಾಗಕ್ಕೆ ಸೇರುತ್ತೆ. ಕಂಪ್ಯೂಟರ್ಗಳಲ್ಲಿ ಪರ್ಸನಲ್ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್ ಆಗಿರುತ್ತೆ. ಇನ್ನು ಮೈನ್ ಫ್ರೇಮ್ ಕಂಪ್ಯೂಟರ್ನ ಸಾಮಾನ್ಯವಾಗಿ ಎಲ್ಲಿ ಬಳಸ್ತಾರಪ್ಪ ಅಂದರೆ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಬಳಸ್ತಾರೆ. ಮೀನ್ಸ್ ಬ್ಯಾಂಕು, ದೊಡ್ಡ ದೊಡ್ಡ ಉದ್ಯಮಗಳು ಅಂಥ ಕಡೆ ಅಲ್ಲಿ ನಾವು ಈ ಒಂದು ಮೈನ್ ಫ್ರೇಮ್ ಕಂಪ್ಯೂಟರ್ಗಳನ್ನು ಬಳಸ್ತೀವಿ. ಅಲ್ಲಿ ದೊಡ್ಡ ಮಟ್ಟದ ಡಾಟಾ ಪ್ರೋಸೆಸ್ ಮತ್ತು ಇನ್ಸ್ಟ್ರಕ್ಷನ್ಸ್, ಯೂಸರ್ ಮ್ಯಾನೇಜ್ಮೆಂಟನ್ನು ಮಾಡಬೇಕಾಗಿರುತ್ತೆ. ಹಾಗಾಗಿ ಕಂಪನಿಗಳಲ್ಲಿ ಬಳಸ್ತಾರೆ. ಇನ್ನು ಮೈಕ್ರೋ ಕಂಪ್ಯೂಟರ್ಗೆ ಒಂದು ಉದಾಹರಣೆ, ನಾವು ಬಳಸುವಂಥ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್ ತಾನೇ. ಸೊ ಡೆಸ್ಕ್ಟಾಪ್ PC ಅಂತ ಹೇಳ್ಬಿಡೋಂಗಿಲ್ಲ. ಎಸ್, ಲ್ಯಾಪ್ಟಾಪ್ ಯಾವ ರೀತಿಯ ಕಂಪ್ಯೂಟರು? ಅದನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೊಗೊಂಡೋಗ್ಬೋದು. ಹಾಗಾಗಿ ಅದನ್ನು ನಾವು ಪೋರ್ಟೇಬಲ್ ಕಂಪ್ಯೂಟರ್ ಅಂತ ಕರಿಬೋದು. ಸೊ ಸ್ಪೀಡ್ ಹೋಗ್ತಾ ಇದ್ದೀನಿ, ಯಾಕೆಂದರೆ ನಿಮಗೂ ಸಮಯ ತುಂಬ ಇಂಪಾರ್ಟೆಂಟ್ ಅಲ್ವಾ. ಪೋರ್ಟೇಬಲ್ ಅಂದರೆ ಲ್ಯಾಪ್ಟಾಪನ್ನು ಸುಲಭವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ಬೋದು. ನೆಕ್ಸ್ಟ್ ಟ್ಯಾಬ್ಲೆಟ್ ಅಂದ್ರೇನು ಸರ್? ಹುಷಾರಿಲ್ದಾಗ ತೊಗೊಳ್ತೀವಲ್ಲ ಅದು, ನೋ ಚಾನ್ಸ್. ಟ್ಯಾಬ್ಲೆಟ್ ಅಂದರೆ ಅದು ಪೋರ್ಟೇಬಲ್ ಕಂಪ್ಯೂಟರ್ ಡಿವೈಸ್. ಹೌದಾ? ಮೊಬೈಲ್ ಥರನೇ ದೊಡ್ಡದಾಗಿರುತ್ತೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವುದು ನೋಡಿ. MS ವರ್ಡ್, ವಿಂಡೋಸ್, ಲಿನೆಕ್ಸ್, ಆ್ಯಂಡ್ರಾಯ್ಡ್ ಇವೆಲ್ಲ ಪ್ರೋಗ್ರಾಮು ಸಾಫ್ಟ್ವೇರ್ಗಳು. MS ವರ್ಡ್ ಮಾತ್ರ, ಅದೇ ನಾನು ಹೇಳಿದ ವರ್ಡ್ ಪ್ರೊಸೆಸರ್ ಅಂತ, ಅದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರುತ್ತೆ. ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳಲ್ಲಿ ವರ್ಡ್ ಪ್ರೊಸೆಸಿಂಗು, ಸ್ಪ್ರೆಡ್ಶೀಟು, MS ಎಕ್ಸೆಲ್ ಅಂತೀವಲ್ಲ ಅದು, ಪ್ರೆಸೆಂಟೇಷನ್ ಅಂದರೆ ಪವರ್ ಪಾಯಿಂಟು, ಇವೆಲ್ಲವೂ ಕೂಡ ಸಾಫ್ಟ್ವೇರ್ಗಳು, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ನಾವು ಕರಿತೀವಿ. ನೆಕ್ಸ್ಟ್, MS ವರ್ಡನ್ನು ಮುಖ್ಯವಾಗಿ ಯಾವ ಕಾರಣಕ್ಕಾಗಿ ಬಳಸ್ತಾರೆ? ವರ್ಡನ್ನು ಏನಕ್ಕಾಗಿ ಬಳಸ್ತಾರೆ? ವರ್ಡ್ ಪ್ರೊಸೆಸಿಂಗ್ ಮಾಡಲಿಕ್ಕೆ ಬಳಸ್ತಾರೆ. ಅಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. MS ವರ್ಡಲ್ಲಿ ಏನು ಮಾಡ್ತೀವಿ? ಟೈಪ್ ಮಾಡಿ ಫಾಂಟ್ ದೊಡ್ಡದು ಮಾಡೋದು, ಚಿಕ್ಕದು ಮಾಡೋದು, ಆಪ್ಷನ್ಸ್ ಹಾಕೋದು, ಚಿತ್ರಗಳನ್ನು ಇನ್ಸರ್ಟ್ ಮಾಡೋದು, ಟೇಬಲ್ಗಳನ್ನು ಹಾಕೋದು ಎಲ್ಲ ಮಾಡ್ತೀವಿ. ಸೊ ಏನು ಟೈಪಿಂಗ್ ನಾವು ಮಾಡ್ತೀವಲ್ಲ, ಸೊ ಅದೆಲ್ಲನೂ ಕೂಡ ವರ್ಡ್ ಪ್ರೊಸೆಸಿಂಗ್ ಅಂತಲೇ ಕರಿತೀವಿ. MS ಎಕ್ಸೆಲ್ನಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಸ್ಪ್ರೆಡ್ಶೀಟ್, ಗಣಿತದ ಒಂದು ಅಂಶಗಳನ್ನು ನಾವಲ್ಲಿ ಮಾಡ್ತೀವಿ. ಸೊ ಸ್ಪ್ರೆಡ್ಶೀಟ್ ಅಥವಾ ಗಣಿತೀಯ ದತ್ತಾಂಶ ಕಾರ್ಯಗಳು ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಅದರಲ್ಲಿ ರೋಗಳು, ಕಾಲಮ್ಗಳು, ಫಾರ್ಮುಲಾಗಳು, ಫಂಕ್ಷನ್ಗಳು, ಚಾರ್ಟ್ಗಳು ಇರ್ತವೆ. ಇನ್ನು ಕಂಪ್ಯೂಟರಲ್ಲಿ ಬ್ರೈನ್ ಅಂತ ಯಾವುದನ್ನು ಕರಿತೀವಿ? ಯಾವುದು ಸರ್? CPU. CPUನಲ್ಲಿ ಇನ್ಸ್ಟ್ರಕ್ಷನ್ಸ್ ಪ್ರೊಸೆಸ್ ಮಾಡಿ ಕಂಪ್ಯೂಟರ್ ಕಾರ್ಯಗಳನ್ನು ನಿರ್ವಹಿಸುತ್ತೆ, ನಿಯಂತ್ರಿಸುತ್ತದೆ.
ದ ಲಾಸ್ಟ್ ಕ್ವಶನ್ ಫಾರ್ ದಿಸ್ ಕ್ಲಾಸ್, ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಿದೆ? ಕೀಬೋರ್ಡ್ ಔಟ್ಪುಟ್ ರಾಂಗ್, ಮಾನಿಟರ್ ಇನ್ಪುಟ್ ರಾಂಗ್, ಪ್ರಿಂಟರ್ ಔಟ್ಪುಟ್ ಎಸ್, ಮೌಸ್ ಸ್ಟೋರೇಜ್ ರಾಂಗ್. ಸೊ ಯಾವುದು ಸರಿ ಅಂದರೆ ಇದೊಂದೇ ಸರಿ. ಓಕೆನಾ? ಸೊ ಈಗ ನಿಮಗೆ ಸ್ವಲ್ಪ ಏನು ಸರ್ ಇಷ್ಟು ಈಸಿ ಅಂತ ಯಾರಿಗಾದ್ರೂ ಅನಿಸಿದರೆ, ನೀವೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿದ್ರಿ, ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಇದೆ ಅಂತ ಅರ್ಥ. ಸೊ ಯಾರಿಗೆಲ್ಲ ಸ್ವಲ್ಪ ಓಕೆ ಅನಿಸಿದೆ ಅವ್ರು ಇನ್ನೂ ಸ್ವಲ್ಪ ಓದಬೇಕು ಅಂತ ಅರ್ಥ. ಯಾರಿಗೆ ಇನ್ನೂ ಸರ್ ನನಗೇನೋ ಅಷ್ಟೊಂದು ತಿಳಿಲಿಲ್ಲ ಇನ್ನೊಂದು ಸರಿ ನೋಡಿ, ಮತ್ತೊಂದು ಸರಿ ಓದಿ, ಎಗೇನ್ ಆ್ಯಂಡ್ ಎಗೇನ್ ಯು ಹ್ಯಾವ್ ಟು ರೀಕಾಲ್ ಇಟ್. ಪರೀಕ್ಷೆಗೆ ಮುಖ್ಯವಾಗಿ ನೀವೇನೇನೆಲ್ಲ ಕಲ್ತ್ಕೊಂಡಿದ್ರಿ? ಕಂಪ್ಯೂಟ್, ಬ್ರೈನ್, ಸಿ ಪಿ ಯು ಏನಿರುತ್ತೆ, ರ್ಯಾಮು, ರೋಮು, ಆಮೇಲೆ ವಾಲಟೈಲು, ನಾನ್ ವಾಲಟೈಲು, 1 ಬೈಟ್ ಅಂದರೆ 1 KB ಅಂದರೆ, ಕೀಬೋರ್ಡ್ ಅಂದರೆ, ಮೌಸ್ ಅಂದರೆ, ಆಮೇಲೆ ಸ್ಕ್ಯಾನರ್ ಅಂದರೆ, ಮಾನಿಟರ್, ಪ್ರಿಂಟರ್, ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್, ವಿಂಡೋಸ್, ಲಿನೆಕ್ಸ್, ಆಂಡ್ರಾಯ್ಡ್, MS ವರ್ಡ್, MS ಎಕ್ಸೆಲ್, ಲಿನೆಕ್ಸ್ ಅಂದರೆ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್, ವಿಂಡೋಸ್ ಡೆವಲಪರ್ ಯಾರು? ಮೈಕ್ರೋಸಾಫ್ಟ್ ಅವರು, ಇದು ನೆನ್ಪಿಟ್ಕೊಳ್ಳಿ. ಆಂಡ್ರಾಯ್ಡ್ ಡೆವಲಪರ್ ಯಾರು? ಮೇಂಟೈನರ್ ಯಾರು? ಗೂಗಲ್. iOS ಯಾರ್ದು? ಆ್ಯಪಲ್. ಅತ್ಯಂತ ಶಕ್ತಿಶಾಲಿ ವರ್ಗ ಸೂಪರ್ ಕಂಪ್ಯೂಟರ್. PC ಅಂದರೆ ಮೈಕ್ರೋ ಕಂಪ್ಯೂಟರ್. ಲ್ಯಾಪ್ಟಾಪು ಮತ್ತು ಟ್ಯಾಬ್ಲೆಟ್ ಅಂದರೆ ಗುಳಿಗೆ ಸರ್, ಅದೇ ಗುಳಿಗೆ ಅಂದರೆ ಪೋರ್ಟಬಲ್ ಕಂಪ್ಯೂಟರ್ಗಳು. ಇನ್ನು ಇದರಲ್ಲಿ ನಾವೇನೆಲ್ಲ ಕಂಟೆಂಟನ್ನು ಕವರ್ ಮಾಡಿದ್ವಿ ಅಂತಂದರೆ, ಹಾರ್ಡ್ವೇರ್ ವರ್ಸಸ್ ಸಾಫ್ಟ್ವೇರ್, ಇನ್ಪುಟ್ ಔಟ್ಪುಟ್, CPU, LU, CU, ರ್ಯಾಮ್, ರೋಮ್, ಮೆಮೊರಿ ಯೂನಿಟ್ಸ್, ಬಿಟ್, ಬೈಟ್, KB, MB, GB, ಆಪರೇಟಿಂಗ್ ಸಿಸ್ಟಮ್, ವಿಂಡೋಸ್, ಲಿನೆಕ್ಸ್, ಆಂಡ್ರಾಯ್ಡ್, iOS, ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಇವನ್ನೆಲ್ಲ ನಾವು ನೋಡಿದ್ದೀವಿ. ಟೈಪ್ಸ್ ಆಫ್ ಕಂಪ್ಯೂಟರ್, ಸ್ಟೋರೇಜ್ ಡಿವೈಸಸ್. ಇದೇ ಥರ ಈ ಥರ ಪರೀಕ್ಷೆಗೆ ಬರುತ್ತೆ ಅಂತಲ್ಲ, ಇದನ್ನು ತಿಳ್ಕೊಂಡು ನೆಕ್ಸ್ಟ್ ಮುಂದಕ್ಕೆ ಹೋಗಬೇಕು ಅಂತ ಅರ್ಥ. ಇದ್ರ ಮೇಲೆ ನಿಮಗೆ ಒಂದಷ್ಟು ಹಾರ್ಡ್ ಕ್ವಶನ್ಗಳಲ್ಲಿ ಒಂದೇ ಕ್ವಶನನ್ನು ನಾನು ನಿಮಗೆ ಡಿಸ್ಪ್ಲೇ ಮಾಡಿ ಕೈ ಬಿಡ್ತೀನಿ. ಜಸ್ಟ್ ಸಿ ಆ್ಯಂಡ್ ವೈಟ್ ಫಾರ್ ದ ನೆಕ್ಸ್ಟ್ ಕ್ಲಾಸ್. ಇದೇ ಒಂದು ಪ್ರಶ್ನೆ. ದಿಸ್ ಈಸ್ ಹೋಮ್ವರ್ಕ್ ಫಾರ್ ಯು. ರೀಡ್ ಇಟ್ ಆ್ಯಂಡ್ ಆನ್ಸರ್ ಇಟ್. ಹೋಮ್ವರ್ಕ್ ಅಂದರೆ ಹೋಮ್ವರ್ಕ್, ನೀವು ಹಾಸ್ಟೆಲಲ್ಲಿದ್ದರೆ ಹಾಸ್ಟೆಲ್ ವರ್ಕ್, ಮನೇಲಿದ್ದರೆ ಮನೆ ವರ್ಕ್. ಸೊ ಕಂಪ್ಯೂಟರ್ ಮೆಮೊರಿಯಲ್ಲಿ ಓಕೆ, ಸಾಮಾನ್ಯವಾಗಿ ವೇಗದ ಕ್ರಮ ಯಾವುದು? ರ್ಯಾಮ್, ಕ್ಯಾಚ್, ರಿಜಿಸ್ಟರ್, ಹಾರ್ಡ್ ಡಿಸ್ಕ್. ರಿಜಿಸ್ಟರ್, ಕ್ಯಾಚ್, ರ್ಯಾಮ್, ಸೆಕೆಂಡರಿ ಸ್ಟೋರೇಜ್. ಕ್ಯಾಚ್, ರಿಜಿಸ್ಟರ್, ರ್ಯಾಮ್, ಸೆಕೆಂಡರಿ ಸ್ಟೋರೇಜ್. ರಿಜಿಸ್ಟರ್, ರಾಮ್, ಕ್ಯಾಚ್, ಹಾರ್ಡ್ ಡಿಸ್ಕ್. ಸೊ ಇದಕ್ಕೆ ವೇಗದ ಕ್ರಮ ಯಾವುದು ಅಂದರೆ, ಕಂಪ್ಯೂಟರ್ ಮೆಮೊರಿಯಲ್ಲಿ ವೇಗದ ಕ್ರಮ ಯಾವುದು ಅಂತಕ್ಕಂಥದ್ದನ್ನು ನೋಡಿ. ಸೊ ನೀವು ಆನ್ಸರನ್ನು ಮಾಡಿ ಮತ್ತು ಹೇಗೆ ಏನು ಅಂತಕ್ಕಂಥದ್ದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಎಕ್ಸಾಮ್ ಪ್ರಿಪರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ. ಮ್ಯಾಥಮೆಟಿಕ್ಸ್ ಬೇಕಾದರೆ ಒಂದು ಟೆಸ್ಟ್ ಸೀರೀಸ್ ಇದೆ ನಮ್ಮ ಆ್ಯಪಲ್ಲಿ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಥ್ರೂ ಇಟ್. ಅದೇ ಥರ ಗಣಿತ ಮತ್ತು ವಿಜ್ಞಾನ ನೀವೇನಾದರೂ ಪ್ರಿಪೇರ್ ಆಗ್ತಾಯಿದ್ರೆ ಅಂದರೆ ಅದಕ್ಕೂ ಕೂಡ SSLCಯ ಒಂದು ಬೋರ್ಡ್ ಎಕ್ಸಾಮಿನ ಒಂದು ಪೇಪರ್ ಇದೆ. ಅಂದರೆ 10th ಸಿಲೆಬಸ್ ಕವರ್ ಮಾಡಿರೋವಂಥದ್ದು ಕೂಡ ಕೋರ್ಸ್ ನಮ್ಮ ಚಾನಲ್ಗಳಲ್ಲಿ ಅಂದರೆ ಆ್ಯಪಲ್ಲಿದೆ, TM ಲರ್ನಿಂಗ್ ಸೆಂಟರಲ್ಲಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋ ಥ್ರೂ ಇಟ್. ಓಕೆ, ಥ್ಯಾಂಕ್ ಯು, ಬಾಯ್.